ಕನ್ನಡ ಮಾಧ್ಯಮ ಹೈಸ್ಕೂಲ್ ಸ್ಟಾರ್ಟ್ ಮಾಡುವಾಗ ಸುಮಾರು 15 ಹೆಣ್ಣು ಮಕ್ಕಳು ನಮ್ಮ ಊರಿನ ಆಸುಪಾಸಿನವರು. ಸಮಾಜಕ್ಕೆ ಒಂದು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುವ ಉದ್ದೇಶ ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆ ಆರಂಭಿಸಿದೆ ಎನ್ನುವಂಥದ್ದು ನಾವು ನೋಡ್ತೇವೆ. ಬಸ್ ಫೆಸಿಲಿಟೀಸ್ ಆಗಲಿ ಎಲ್ಲದರಲ್ಲೂ ನಂಬರ್ 1 ಹೇಳ್ಬೋದು. ಯಾಕಂದರೆ ಇಂಥ ಒಂದು ಸಾಲಿಯಸ್ ಸ್ಕೂಲ್ ನಮಗೆ ಸಿಕ್ಕಿದ್ದಕ್ಕೆ ತುಂಬ ಒಂದು ದೇವರ ಅನುಗ್ರಹನೇ ಹೇಳ್ಬೋದು. ನಮಗೆ ಎಲ್ಲ ರಿಲಿಜಿಯಸ್ದು ಸ್ಟಾಫ್ ಇದ್ದಾರೆ ಮತ್ತು ಎಲ್ಲ ಲೇಡೀಸ್ ಸ್ಟಾಫ್ ಇದೆ. वर्ल्ड सेफ आगे मने वातावरण आगे फैमिली एनवायरनमेंट वी आर गिविंग हियर. हमने मामूली सा फीस देकर बच्चों से लेते थे, अच्छा अंदाज से उनको एजुकेशन भी देते थे. ಅದೆಷ್ಟೋ ಮನೆಗಳಲ್ಲಿ ಪೋಷಕರ ಪರಿಸ್ಥಿತಿ ನೋಡಿದ್ರೆ ನಮಗೆ ಬೇಸರವಾಗ್ತದೆ. ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ದಾನಿಗಳ ಸಹಾಯದಿಂದ ಉಚಿತವಾಗಿ ವಿದ್ಯಾರ್ಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಒಂದು ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಇಂಥ ಒಂದು ಸ್ಕೂಲಲ್ಲಿ ನಮ್ಮ ಮಕ್ಕಳು ಎಜುಕೇಷನ್ ಪಡಿತಾ ಇದ್ದಾರೆ. ಜಸ್ಟ್ ಪಾಸ್ ಆದ ಮಕ್ಕಳನ್ನು ನಾವು ತಗೊಳ್ಳೋದಿಲ್ಲ ಅಂತ ಹೇಳೋದು ಅಂತ ಯಾವುದೇ ರೀತಿಯ ನಮಗೆ ಯೋಚನೆಗಳಿಲ್ಲ. ಎಲ್ಲ ಟೀಚರ್ಸ್ ಸಮಾನವಾಗಿ ಮೋಟಿವೇಟ್ ಮಾಡ್ತಾರೆ. ದ ಟೀಚರ್ಸ್ ಆ್ಯಂಡ್ ದ ಸ್ಟಾಫ್ ಎವ್ರಿಬಡಿ ಈಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸಪೋರ್ಟಿವ್. ಲೆಕ್ಚರರ್ಸ್ ಎಲ್ಲ ಹೀಗಿದ್ದಾರೆ ಅಂದರೆ ಅವರು ಪರ್ಸ್ನಲಿ ಅವರು ಒಂದೊಂದು ಸ್ಟೂಡೆಂಟ್ಸ್ನ ಕೆಪಬಿಲಿಟೀಸನ್ನು ಹುಡುಕಿ ಅವರನ್ನು ಹೊರಗೆ ತಂದಿದ್ದಾರೆ. ಏನೇ ಒಂದು ಅಗತ್ಯತೆಗಳನ್ನು ಹೇಳುವ ಮೊದಲೇ ಅವರು ನಮಗೆ ಪ್ರೊವೈಡ್ ಮಾಡ್ತಾರೆ. ಆ ರೀತಿಯ ಒಂದು ಎನ್ವೈರನ್ಮೆಂಟನ್ನು ಮ್ಯಾನೇಜ್ಮೆಂಟ್ ಇಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿದೆ. ಈ ಸಮಾಜದ ಎಲ್ಲ ಸಮುದಾಯದ ಎಲ್ಲ ಜಾತಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಬರಬೇಕು ಎನ್ನುವ ಉದ್ದೇಶ ಈಗಲೂ ಇದೆ, ಮುಂದೂ ಇದೆ. ಹಾಗಾಗಿ ನಮಗೆ ಅದರಲ್ಲಿ ಭೇದ ಭಾವ ಎನ್ನುವಂಥದ್ದು ಇರುವುದಿಲ್ಲ. ಉಡುಪಿಯಿಂದ ಸುಮಾರು 13 ಕಿಲೋಮೀಟರ್ ದೂರದ ಕಡಲ ಕಿನಾರೆಯಲ್ಲಿ ಹೂಡೆ ಎಂಬ ಊರೊಂದಿದೆ. ಈ ಊರಿನ ಹೆಚ್ಚಿನ ಮನೆಗಳಲ್ಲಿ ಒಂದು ಡಾಕ್ಟರ್ ಅಥವಾ ಇಂಜಿನಿಯರ್ ಇಲ್ಲವೇ ಉನ್ನತ ಶಿಕ್ಷಣ ಪಡೆದ ಅಥವಾ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿ ಸಿಗ್ತಾರೆ. ಆ ಮಟ್ಟಿನ ಶಿಕ್ಷಣದ ಕ್ರಾಂತಿ ಆ ಊರಿನದು. ಇಂತಹದೊಂದು ಶೈಕ್ಷಣಿಕ ವಿಶೇಷತೆಗಳ ಭಾಗವಾಗಿರುವುದೇ ಹೂಡೆಯ ಸಾಲಿಹಾತ್ ಶಿಕ್ಷಣ ಸಂಸ್ಥೆ. ಶಾಲೆ ಆರಂಭ ಆಗೋದಕ್ಕಿಂತ ಮುಂಚೆ ನಾವು 1971ರಲ್ಲಿ ಒಂದು ಮಕ್ತಬ್ ಮದರಸಾವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದು ನಾವು ಮುಂದುವರಿಸಿಕೊಂಡು ಹೋಗಿ 83ರಲ್ಲಿ ನಾವು ಒಂದು ಸಣ್ಣ ಮಕ್ಕಳಿಗೆ ಒಂದು ನರ್ಸರಿ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೇವೆ. ಆನಂತರ ನಾವು 90ರ ದಶಕಕ್ಕೆ ಬರುವಾಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಎಜುಕೇಷನಿಗೆ ಅವಕಾಶಗಳು ಕಡಿಮೆ ಉಂಟು ಬೇರೆ ಕಡೆಯಲ್ಲಿ. ಮತ್ತು ನಮ್ಮ ಹೆಣ್ಮಕ್ಕಳು ಬೇರೆ ಕಡೆ ದೂರ ಹೋಗುವವರು ಶಾಲೆಗೆ ಬಂದ್ ಮಾಡ್ತಾರೆ, ಶಾಲೆಯನ್ನು ನಿಲ್ಲಿಸ್ತಾರೆ. ಅವರು ಶಾಲೆಯನ್ನು ಮಾಡಬೇಕು ಅಂತ ಹೇಳಿ ನಾವು 1994ರಲ್ಲಿ ಒಂದು ಜಾಮಿಯಾ ಮತ್ತು ಒಂದು ಕನ್ನಡ ಮೀಡಿಯಂ ಶಾಲೆ. ಈ ಸಮಾಜದ ಎಲ್ಲ ಸಮುದಾಯದ ಎಲ್ಲ ಜಾತಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು PUCಯಲ್ಲಾಗಲಿ ಡಿಗ್ರಿಯಲ್ಲಾಗಲಿ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಾಗಲಿ ಎಲ್ಲ ವಿದ್ಯಾರ್ಥಿಗಳು ಬರಬೇಕು ಎನ್ನುವ ಉದ್ದೇಶ ಈಗಲೂ ಇದೆ, ಮುಂದೂ ಇದೆ. ಇದೀಗ ನೋಡಿ, ನಮ್ಮ 25 ಕಿಲೋಮೀಟರಿಂದ ಸಾಸ್ತಾನದಿಂದ ಈಚೆ, ಕುಂದಾಪುರ ಕಡೆಯಿಂದ ಸಾಸ್ತಾನದಿಂದ ಬರ್ತಾರೆ, ಈಚೆ ಕಟ್ಪಾಡಿಯಿಂದವರೆಗೆ ಬರ್ತಾರೆ. ನಮಗೆ ಹೆಚ್ಚು ಬೇಡಿಕೆ ಇದೆ ಇನ್ನು ಕೂಡ ಬಸ್ ಕಳಿಸಿ ಅಂತೇಳಿ. ಬಹುಶಃ ನಮಗೆ ಈ ಟ್ರಾನ್ಸ್ಪೋರ್ಟ್ನಲ್ಲಿ ನಮಗೆ ಸ್ವಲ್ಪ ಹೆಚ್ಚು ಕಳಿಸಲಿಕ್ಕೆ ಕಷ್ಟ ಆಗ್ತದೆ ಅದರಲ್ಲಿ. ಮತ್ತು ನಾವು ಉಡುಪಿ ಜಿಲ್ಲೆಯಲ್ಲಿ ಕೂಡ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಎನ್ನುವಂಥ ಹೆಗ್ಗಳಿಕೆ DDP ಅವರಲ್ಲಿ ಮತ್ತು DDP ಅವರಲ್ಲಿ ಕೂಡ ಪ್ರಶಂಸನೆ ಪಾತ್ರ ಆಗಿದೆ ನಮ್ಮ ಶಿಕ್ಷಣ ಸಂಸ್ಥೆ. 1972 का अगर हम नज़ारा करें तो उस वक्त हमारा तोनसा गांव एक छोटा सा गांव था और एक मदरसा चल रहा था. मुझे 94 में वहाँ रहना पड़ा. 1 महीना था. गांव का हालात तब देखे तो हमें बहुत अफसोस हो गया. अफसोस इसलिए हुआ कि बच्चियां जो है स्कूल जाना कम था. उसका उनका अगर रेशो देखेंगे तो कुछ भी नहीं था. लड़के लोग का भी हालात ऐसा था. स्कूल जो है गांव से बाहर था, बस से जाना पड़ता था. बस का जो हालात ऐसा था, बस भी बहुत कम था. इसीलिए बच्चियां जो है ज्यादातर ड्रॉप आउट हो जाते थे. इस हालात को देखकर हमने सोचा कि एजुकेशन हमारे लिए, अगर एक बच्चा 14 साल का अंदर ही तौहीद के ऊपर अगर उसका दिल मजबूत हो गया तो वो आगे बढ़कर एक अच्छा इंसान बन सकता है. तो हमने सालिहात का ख्वाब देखा. ಈ ಕನ್ನಡ ಮಾಧ್ಯಮ ಹೈಸ್ಕೂಲ್ ಸ್ಟಾರ್ಟ್ ಮಾಡುವಾಗ ಸುಮಾರು 15 ಹೆಣ್ಣು ಮಕ್ಕಳು ನಮ್ಮ ಊರಿನ ಆಸುಪಾಸಿನವರು 4 ವರ್ಷ 5 ವರ್ಷ ಶಾಲೆಗೆ 7ನೇ ಕ್ಲಾಸ್ ಮಾಡಿ ನಿಲ್ಲಿಸಿದವರು, ಅವರನ್ನು ತಂದು ನಾವು ಇಲ್ಲಿ ಅವರನ್ನು ಶಾಲೆ ಕಲಿಸಿದೆವು. ಅವರನ್ನು SSLC ಮಾಡಿದ್ರು, ಕೆಲವರು ಡಿಗ್ರಿ ಎಲ್ಲ ಮಾಡಿದರು. ಇದು ನಮ್ಮ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆನಂತರ ನಾವು 1900ರಲ್ಲಿ ಬಹುಶಃ 96ರಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮ
ಶಾಲೆಯನ್ನು ಸ್ಟಾರ್ಟ್ ಮಾಡುವಾಗಲೇ ನಾವು ಆರಂಭದಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ 4 ಕ್ಲಾಸನ್ನು ಒಮ್ಮೆಲೇ ಸ್ಟಾರ್ಟ್ ಮಾಡಿದ್ದೆವು. एक अरबिक स्कूल, अरबिक कॉलेज हमने लड़कियों के लिए 1994 में चालू किए. 1994 ये शुरुआत था. 1995 में बच्चियों जो है हाई स्कूल जाने के लिए हमने कन्नड़ा मीडियम एक हाई स्कूल भी चालू की. इंग्लिश मीडियम का ख्वाब देकर 96-97 में LKG अपर KG फर्स्ट स्टैंडर्ड और सेकंड स्टैंडर्ड एक साथ हमने चालू की. इसमें भरपूर बच्चे मिले जो बाहर जाते थे, वो सब हमारा स्कूल में भर्ती हो गए. ये तो जाके 10th तक चला. बच्चे भी बहुत थे, अच्छा एजुकेशन भी हुआ, उसके साथ साथ प्री यूनिवर्सिटी हुआ. अच्छा एजुकेशन के साथ साथ उन्होंने डिग्री क्लासेस आर्ट्स कॉमर्स साइंस ये 3 भी अच्छा अंदाज से चला. 17 में डिग्री क्लासेस ओपन हुआ था. ಹೌದು, ನೈತಿಕ ಹಾಗೂ ಧಾರ್ಮಿಕ ಶಿಕ್ಷಣ ಕೊಡುವ ಉದ್ದೇಶದಿಂದ ಸಮಾಜಮುಖಿ ಗೆಳೆಯರ ಬಳಗ ಆರಂಭಿಸಿದ ಸಾಲಿಹಾತ್ ಶಿಕ್ಷಣ ಸಂಸ್ಥೆ ಹೆಣ್ಣು ಮಕ್ಕಳಿಗೆ ಪದವಿ ಹಂತದವರೆಗಿನ ಶಿಕ್ಷಣವನ್ನು ನೀಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಎಂಬುದು ಪ್ರಾಮುಖ್ಯತೆಯ ವಿಷಯವಾಗಿ ಸಮಾಜ ಇನ್ನೂ ಪರಿಗಣಿಸದೇ ಇರುವ ಆ ಕಾಲದಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿ ಹುಟ್ಟಿಕೊಂಡ ಶಿಕ್ಷಣ ಸಂಸ್ಥೆ ಇದು. ಶಿಕ್ಷಣ ಅರ್ಧಕ್ಕೆ ಬಿಟ್ಟ ಹೆಣ್ಣು ಮಕ್ಕಳನ್ನು ಹುಡುಕಿ ಕರೆದು ತಂದು ಶಿಕ್ಷಣ ಬದಲಿಸಿದ್ದು ಮಾತ್ರವಲ್ಲ, ಅವರು ಉನ್ನತ ಶಿಕ್ಷಣ ಪಡೆಯುವವರೆಗೂ ಕಾಳಜಿ ವಹಿಸಿದ ಶ್ರೇಯ ಸಾಲಿಹತ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಿಗೆ ಸಲ್ತದೆ. ಓದಿ ಒಳ್ಳೆಯ ಅಂಕವನ್ನು ಪಡೆದು ಡಿಸ್ಟಿಂಕ್ಷನ್ನು ಬಂದಿದ್ದಾಳೆ. ತುಂಬ ಖುಷಿಯಾಗುತ್ತೆ ಇಂಥ ಒಂದು ಸ್ಕೂಲ್ ನಮಗೆ ಸಿಕ್ಕಿದ್ದಕ್ಕೆ. ಹಾಗೆ ಸೆಕೆಂಡ್ ನನ್ನ ಮಗಳು 10th ಈ ಸಲ ಅವಳು ಕೂಡ ಡಿಸ್ಟಿಂಕ್ಷನ್ ತೆಗೆದಿದ್ದಾಳೆ. ಟೀಚರ್ಸ್ ಅವ್ರದ್ದು ಎಫರ್ಟ್ ತುಂಬ ಇದೆ. ನಮ್ಮ ಸಿಬ್ಬಂದಿ ವರ್ಗ ಆಗಲಿ, ಬಸ್ ಫೆಸಿಲಿಟೀಸ್ ಆಗಲಿ, ಎಲ್ಲದರಲ್ಲೂ ನಂಬರ್ 1 ಹೇಳ್ಬೋದು. ಯಾಕಂದರೆ ಇಂಥ ಒಂದು ಸಾಲಿಯಸ್ ಸ್ಕೂಲ್ ನಮಗೆ ಸಿಕ್ಕಿದ್ದಕ್ಕೆ ತುಂಬ ಒಂದು ದೇವರ ಅನುಗ್ರಹನೇ ಹೇಳ್ಬೋದು. ಉಚಿತವಾಗಿ ವಿದ್ಯಾರ್ಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಊರಿನ ದಾನಿಗಳಿರ್ಬೋದು, ಹೊರ ಊರಿನ ದಾನಿಗಳಿರ್ಬೋದು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಯಲೇಬೇಕಾಗ್ತದೆ. ತೇನ ವಿನ ತೃಣಮಪಿ ನ ಚಲತಿ ಎನ್ನುವ ಹಾಗೆ ಆ ದೇವನ ಅನುಗ್ರಹ ಇಲ್ಲದಿದ್ದರೆ ನಮಗೆ ಏನನ್ನು ಸಾಧಿಸಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ದೇವರ ಅನುಗ್ರಹ, ಆಡಳಿತ ಮಂಡಳಿಯವರ ನಿರಂತರ ಪ್ರೋತ್ಸಾಹ, ಶಿಕ್ಷಕ ವರ್ಗದವರ ಸತತ ಪರಿಶ್ರಮ, ಬೋಧಕೇತರ ವರ್ಗದವರ ಕಾರ್ಯದಕ್ಷತೆ, ಹಾಗೆಯೇ ಪೋಷಕರ ಸಹಕಾರ. ನನ್ನ ಮಗ 9th ಈಗ ಹೋಗ್ತಾ ಇದ್ದಾನೆ. ಅವನ ಮಾತು ಕೇಳಿ ನನಗೆ ತುಂಬ ಖುಷಿಯಾಗುತ್ತೆ. ಅವ್ರು ಹೇಳೋದು ಒಂದು ಬೈಯೋದು ಇಲ್ಲ, ಒಳ್ಳೆ ಪ್ರೀತಿಯಿಂದ ಅವರನ್ನು ಮತ್ತೆ ಬಸ್ಸಲ್ಲಿ ಕರೆದುಕೊಂಡು ಹೋಗ್ತಾರೆ. ಇದು ಒಂದು ನಮಗೆ ತುಂಬ ಖುಷಿಯಾಗಿದ್ದು. ಎಲ್ಲದರಲ್ಲೂ ಹೇಳೋದಾದರೆ ಸಾಲಿ ಸ್ಕೂಲ್ ಈಸ್ ಒಳ್ಳೆಯ ಸ್ಕೂಲ್ ಹೇಳ್ಬೋದು. ನಮಗೆ ಒಂದು ತುಂಬ ಪ್ರೌಡ್ ಫೀಲ್ ಆಗುತ್ತೆ, ಇಂಥ ಒಂದು ಸ್ಕೂಲಲ್ಲಿ ನಮ್ಮ ಮಕ್ಕಳು ಎಜುಕೇಷನ್ ಪಡಿತಾ ಇದ್ದಾರೆ. एजुकेशन का कॉस्ट जो है हमने मामूली सा फीस देकर बच्चों से लेते थे. अच्छा अंदाज से उनको एजुकेशन भी देते. टीचर्स इनका कॉपरेशन के बगैर कुछ नहीं होता, तो ये लोग भी हमें अच्छे अंदाज से साथ दिए. ಕಂಪ್ಯೂಟರ್ ತರಬೇತಿ, ಕರಕುಶಲ ತರಬೇತಿ, ಅದೇ ರೀತಿ ಆಟೋಟ ಚಟುವಟಿಕೆಗಳು, ಮನರಂಜನಾ ಕಾರ್ಯಕ್ರಮಗಳು, ಮತ್ತು ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಣ ತಜ್ಞರು ಮತ್ತು ತರಬೇತಿದಾರರನ್ನು ಕಲಿಸಿ ಕಾಲಕಾಲಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದೇವೆ. ಪೋಷಕರ ಸಹಕಾರವೂ ಕೂಡ ನಮಗೆ ಇದೆ. ಕಾಲಕಾಲಕ್ಕೆ ನಾವು ಪೋಷಕರ ಸಭೆಯನ್ನು ಕರೆಯುತ್ತೇವೆ. ಅದರಿಂದ ನಮಗೆ ತುಂಬ ಸಹಕಾರಿಯಾಗ್ತದೆ. ನಮಗೆ ಎಲ್ಲ ರಿಲಿಜಿಯಸ್ದು ಸ್ಟಾಫ್ ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ. ಎಲ್ಲರೂ ಭಾಳ ಸಹಬಾಳ್ವೆಯಿಂದ ನಾವು ಬಾಳ್ತಾ ಇದ್ದೇವೆ. ಇಲ್ಲೇ ಎಲ್ಲರೂ ಒಳ್ಳೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಾನ್ ಮುಸ್ಲಿಮ್ ಸ್ಟೂಡೆಂಟ್ಸ್ಗೂ ಇಲ್ಲೇ ನಾವು ಅಡ್ಮಿಷನ್ ಕೊಡ್ತೇವೆ. ಇಲ್ಲೇ ಲ್ಯಾಂಗ್ವೇಜ್ ಒಳಗೆ ಹಿಂದಿ ಹಾಗೂ ಇಂಗ್ಲೀಷ್ ಇದೆ. ನೀವು ಅಡ್ಮಿಷನ್ ತೊಗೊಳ್ಬೋದು. ವ್ಯಾನ್ ಫೆಸಿಲಿಟಿ ಇದೆ, ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಮನೆಯಿಂದ ಭಾಳ ಸೇಫಾಗಿ ನೀವು ಬರ್ಬೋದು, ಮನೆಗೆ ನೀವು ಸೇಫಾಗಿ ತೊಗೊಳ್ಬೋದು. ಮತ್ತು ಎಲ್ಲ ಲೇಡೀಸ್ ಸ್ಟಾಫ್ ಇದೆ. ಭಾಳ ಸೇಫಾಗಿ ಮನೆ ವಾತಾವರಣ ಹಾಗೆ ಫ್ಯಾಮಿಲಿ ಎನ್ವೈರ್ಮೆಂಟ್ ವಿ ಆರ್ ಗಿವಿಂಗ್ ಹಿಯರ್. ಸೊ ಯು ಕ್ಯಾನ್ ಟೇಕ್ ದ ಅಡ್ಮಿಷನ್. ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈವನ್ ಸ್ಟಾಫ್ ಸಹ ಚೆನ್ನಾಗಿದ್ದಾರೆ. ನಾನು ಒಂದು ಇಂಟ್ರೋವರ್ಟ್ ಟೈಪ್ ಆಫ್ ಅ ಪರ್ಸನ್. ನಾನು ಅಷ್ಟು ಯಾರ ಜೊತೆ ಮಾತನಾಡೋದಿಲ್ಲ. ಆದರೆ ಲೆಕ್ಚರರ್ಸ್ ಎಲ್ಲ ಹೀಗಿದ್ದಾರೆ ಅಂದರೆ ಅವರು ಪರ್ಸ್ನಲಿ ಅವರು ಒಂದೊಂದು ಸ್ಟೂಡೆಂಟ್ಸ್ನ ಕೆಪಬಿಲಿಟೀಸನ್ನು ಹುಡುಕಿ ಅವರನ್ನು ಹೊರಗೆ ತಂದಿದ್ದಾರೆ. ಇನ್ನೂ ನನಗೆ ಸ್ಟೇಜ್ ಅದೆಲ್ಲ ಫಿಯರ್ ಇತ್ತು. ಮತ್ತು ನಾನು ಬೇರೆ ಬೇರೆ ಈಗ ನಾನು ಹೀಗಿದ್ದೇನೆ ಅಂದರೆ ಫೈನಲ್ ಇಯರಲ್ಲಿ, ಫಸ್ಟ್ ಇಯರಲ್ಲಿ ಹಾಗಿರಲಿಲ್ಲ. ಫೈನಲ್ ಇಯರಲ್ಲಿ ಬಂದಾದಮೇಲೆ ಈಗ ಹೊರಗೆ ಇಂಟರ್ಫೆಸ್ಟ್ ಏನಾದರೂ ಕಾಲೇಜ್ ಇದ್ದರೆ, ಕಾಂಪಿಟಿಷನ್ಸ್ ಇದ್ದರೆ ಅಲ್ಲಿ ಹೋಗಿ ಗೆಲ್ಲಿ ಬಂದಿದ್ದೇನೆ. ಅದು ತುಂಬ ಪ್ರೌಡ್ ಫೀಲಿಂಗ್. ಈಗ ನಾನು ಇಂಟರ್ವ್ಯೂ ಸಹ ಕೊಡ್ತಿದ್ದೇನೆ. ಅಂದರೆ ಈಗ ಹಾಗೇನು ಫಿಯರ್ ಇಲ್ಲ, ಕಾನ್ಫಿಡೆನ್ಸ್ ಬಂದಿದೆ. ಅದು ಫ್ಯೂಚರಲ್ಲಿ ನನಗೆ ಇಂಟರ್ವ್ಯೂ ಏನಾದರೂ ಇದ್ದರೆ ಅದು ಒಳ್ಳೆ ಆಗ್ತದೆ. ಅದರಲ್ಲಿ ರಾಷ್ಟ್ರಮಟ್ಟದ ತರಬೇತಿದಾರರಾದಂತಹ JC ರಾಜೇಂದ್ರ ಕುಮಾರ್ ಸರ್ ಅವರನ್ನು ಕರೆಸ್ತಾ ಇದ್ದೇವೆ ನಾವು.
ಹಾಗೆ ರಾಜ್ಯ ಮಟ್ಟದ ತರಬೇತುದಾರದಂಥ JC ನರೇಂದ್ರ ಕುಮಾರ್ ಕೋಟ ಅವರನ್ನು ಕರೀತಿದ್ದೇವೆ. ಹಾಗೆಯೇ ಜಾವೇದ್ ಸರ್, ಇನ್ನೂ ಹಲವಾರು ತರಬೇತುದಾರರನ್ನು ನಾವು ಪ್ರತಿ ವರ್ಷ ಕರೀತಾ ಇದ್ದೇವೆ. ಹಾಗೆ ಶಿಕ್ಷಕಿಯರಿಗೂ ಕೂಡ ನಾವು ತರಬೇತಿಯನ್ನು ಕೊಡ್ತಿದ್ದೇವೆ. जो आत्मविश्वास है उसको बढ़ा सकती है, साथ ही साथ उसके व्यक्तित्व के निर्माण में भी बहुत सहायक हो सकती है. Some students from our college, they are also interested to continue their education even after they getting married. And our management support is very good. They provide every facility for the students' development. ಸಾಮಾನ್ಯವಾಗಿ ಆಂಗ್ಲ ಮಾಧ್ಯಮ ಶಾಲೆ ಅಂದರೆ ಶ್ರೀಮಂತರ ಮಕ್ಕಳೇ ಬರ್ತಾರೆ ಇಲ್ಲಿ, ಬುದ್ಧಿವಂತ ಕಲಿಕೆಯಲ್ಲಿ ತುಂಬ ಮುಂದಿರುವಂಥ ವಿದ್ಯಾರ್ಥಿಗಳು ಬರ್ತಾರೆ ಅನ್ನುವಂಥ ತಪ್ಪು ಕಲ್ಪನೆ ಜನರಲ್ಲಿದೆ. ಆದರೆ ನಮ್ಮಲ್ಲಿ ವಿದ್ಯಾರ್ಜನೆಗೆ ಬರುವಂಥ ವಿದ್ಯಾರ್ಥಿಗಳಲ್ಲಿ ಅನೇಕ ಮಂದಿ ಮಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬಗಳಿಂದ ಬಂದಂತಹ ವಿದ್ಯಾರ್ಥಿಗಳು. ಅದೆಷ್ಟೋ ಮನೆಗಳಲ್ಲಿ ಪೋಷಕರ ಪರಿಸ್ಥಿತಿ ನೋಡಿದರೆ ನಮಗೆ ಬೇಸರವಾಗ್ತದೆ. ಕೂಲಿ ಕೆಲಸಗಾರರು, ಅದೇ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು, ಮೀನುಗಾರಿಕೆಯಲ್ಲಿ ತೊಡಗಿರುವಂತಹ ಮಕ್ಕಳು, ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ದಾನಿಗಳ ಸಹಾಯದಿಂದ ಉಚಿತವಾಗಿ ವಿದ್ಯಾರ್ಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಗ್ರೇಡಿಂಗ್ ಮಾಡಿಕೊಂಡು ಅವರಿಗೆ ಇಷ್ಟು ಮಾರ್ಕ್ ಬಂದವರಿಗೆ ಮಾತ್ರ ನಾವು ತಗೊಳ್ತೇವೆ. ಆ ರೀತಿಯ ಯಾವುದೇ ರೀತಿಯ ಡಿಫ್ರೆನ್ಸಿಯೇಷನ್ ಇಲ್ಲ. ಯಾರೆಲ್ಲ ಜಾಯ್ನ್ ಆಗಲಿಕ್ಕೆ ಇಷ್ಟಪಡ್ತಾರೆ ಎಲ್ಲ ರೀತಿಯ ಮಕ್ಕಳನ್ನು ನಾವು ತಗೊಳ್ತಾ ಇದ್ದೇವೆ. ಯಾವುದೇ ರಿಸಲ್ಟ್ ಓರಿಯೆಂಟೆಡ್ ಅಂತ ಹೇಳಿ ಜಸ್ಟ್ ಪಾಸಾದ ಮಕ್ಕಳನ್ನು ನಾವು ತಗೊಳ್ಳೋದಿಲ್ಲ ಅಂತ ಹೇಳೋದು ಅಂಥ ಯಾವುದೇ ರೀತಿಯ ನಮಗೆ ಯೋಚನೆಗಳಿಲ್ಲ. ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡೋದಿರ್ಬೋದು, ಅದೆಲ್ಲವೂ ಸಹ ಇದೆ. ಹಾಗಾಗಿ ನಾವು 1-to-1 ಅಂತ ಹೇಳ್ತೇವೆ. ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯೆ ಒಳ್ಳೆಯ ಒಂದು ಸಂಬಂಧ ಇರೋದ್ರಿಂದ ಪೇರೆಂಟ್ಸ್ ಒಟ್ಟಿಗೆ ಕಮ್ಯುನಿಕೇಷನ್ ಇದೆ. ಹಾಗಾಗಿ ಮಕ್ಕಳ ಎಜುಕೇಷನ್ಗಿರ್ಬೋದು ಅಥವಾ ಓವರಾಲ್ ಡೆವಲಪ್ಮೆಂಟ್ಗೆ ಇದು ತುಂಬ ಸಹಾಯಕವಾಗಿದೆ. ಪೇರೆಂಟ್ಸ್ ಒಟ್ಟಿಗೆ ನಮ್ಮ ಕಮ್ಯುನಿಕೇಷನ್ ಇರೋದ್ರಿಂದ ಮಕ್ಕಳ ಸೇಫ್ಟಿಗಾಗಿ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಾನು 10th ಸಹ ಡಿಸ್ಟಿಂಕ್ಷನ್ ಬಂದಿದ್ದೆ. ಮತ್ತು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ HMs ಇರಲಿ, ಹೆಡ್ ಮಿನಿಸ್ಟರ್ ಇರಲಿ, ನೀವು ಕಲೀರಿ, ನಿಮಗೆ ಕಲಿಯುವ ಶಕ್ತಿ ಇದೆ, ಎಲ್ಲರೂ ಮೋಟಿವೇಟ್ ಮಾಡ್ತಾರೆ. ನಮಗೆ ಎಲ್ಲ ಟೀಚರ್ಸ್ ಸಮಾನವಾಗಿ ಮೋಟಿವೇಟ್ ಮಾಡ್ತಾರೆ. ನಾನು ಇಲ್ಲಿಯೇ ಹೂಡೆಯಿಂದ ಇಲ್ಲಿಯೇ ನಿಯರ್ ಬೈ ಇದ್ದೇನೆ. ಸೊ ನನ್ನ ಅಕ್ಕ, ನನ್ನ ತಂಗಿ ಎಲ್ಲರೂ ಇದೇ ಶಾಲೆಗೆ ಬರ್ತಾ ಇದ್ದಾರೆ. ಫೆಸಿಲಿಟೀಸ್ ಒಳ್ಳೆಯದು ಇದೆ, ನಿಯರ್ ಬೈ ಇದೆ, ವಾಕ್ ಮಾಡಿ ಬರ್ಬೋದು. ಸೊ ಮುಸ್ಲಿಂ ಇನ್ಸ್ಟಿಟ್ಯೂಷನ್ ಇದೆ. ನಮಗೆ ನಮಾಜ್ ಹಾಲ್ ಇದೆ ಮತ್ತು ಎಲ್ಲ ಫೆಸಿಲಿಟೀಸ್ ನಮಗೆ ಬೇಕಾದದ್ದೆಲ್ಲ. ಲೈಬ್ರರಿ ಕೂಡ ಇದೆ, ಕಂಪ್ಯೂಟರ್ ಲ್ಯಾಬ್ ಕೂಡ ಇದೆ, ಬಸ್ ಫೆಸಿಲಿಟಿ ಕೂಡ ಇದೆ. ನಮಗೆ ಇಲ್ಲಿಂದ ನಾವು ಉಡುಪಿಗೆ ಹೋಗಿ ಎಲ್ಲ ಕಡೆ ಬಸ್ ಫೆಸಿಲಿಟಿ ಇದೆ. ಹೊನ್ನಾಳ ಅಲ್ಲೆಲ್ಲ ನಾವು ಕುಕ್ಕಿಕಟ್ಟೆಯಿಂದ ಬರೋದು ಉಡುಪಿ. ಇಲ್ಲಿಂದ 1 ಗಂಟೆ ರಸ್ತೆ ಉಂಟು. ಇದು ನಮ್ಮ ಪೇರೆಂಟ್ಸ್ ಸೆಲೆಕ್ಷನ್. ಇದು ತುಂಬ ಒಳ್ಳೆಯ ಶಾಲೆ. ನಾನು 12 ವರ್ಷ ಆಯಿತು ಇಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗನೂ ಕಲಿತಿದ್ದೇನೆ, ಡಿಗ್ರಿಗೆ ಇಲ್ಲಿನೇ ಬರ್ತಿದ್ದೇನೆ. Okay, the best thing about this college is the environment that it provides. I feel comfortable and I feel confident. I have been given so many opportunities to go on stage, and this improved my public speaking skills and my confidence. ಇಲ್ಲಿ ಇಸ್ಲಾಮಿಕ್ ಸ್ಟಡೀಸ್ ಕೂಡ ಇದೆ ಮತ್ತು ಗುಡ್ ನಾಲೆಜ್ ಕೂಡ ಇದೆ. ನನ್ನ ಕಸಿನ್ಸ್ ಕೂಡ ಇಲ್ಲಿಯೇ ಬರ್ತಿದ್ದರು. Place where modern education, Islamic values and safe and affordable all comes together. I'm studying here from since my KG sections and almost completing my graduation since it's been 17 years. I'm being an introvert student, but today I have achieved my post of this ACPL in this college. They have made me such a strong enough to go and face those interviews, those seminars in different colleges. Not only being a part of this institution, I proudly represent myself as a Salihatian. Science lab, we have a physics lab, chemistry lab and bio lab, all of which are very well equipped, and it makes learning practicals very fun and easy. I had my previous education in a hostel, and before that I came from abroad, so I didn't have much link with the Indian culture and heritage. And coming here, it gave me the exposure to all the Indian cultures. So the staff of this institution is very good. They focus on each of the students. It is feeling very good to be a part of this Salihat institution.
For me in particular, chemistry was a very hard subject to tackle. However, once I enrolled in this college, because of my teachers' enthusiasm and expertise, I was able to understand each and every concept crystal clear. And because of that, I came to really enjoy the subject. ಮತ್ತು ನಾನು ಅಲ್ಲಿ ಮ್ಯಾಂಗ್ಳೂರ್ಗೆ ಹೋಗಿದ್ದೆ. ಅಲ್ಲಿ ತುಂಬ ಕಾಂಪಿಟೇಷನ್ಸ್ ನಡೆಯಿತು. ಅಲ್ಲಿ ಎಲ್ಲೆಲ್ಲಿಂದ ಜನರೆಲ್ಲ ಬಂದಿದ್ದರು, ಸ್ಟೂಡೆಂಟ್ಸ್ ಎಲ್ಲ. ಅಲ್ಲಿ ನಾನು ಅಮಾಂಗ್ 2500 ಸ್ಟೂಡೆಂಟ್ ಐ ವಾಸ್ ಸೆಲೆಕ್ಟೆಡ್ ಅಮಾಂಗ್ ದ ಬೆಸ್ಟ್ 5. ಅದು MRPಯಲ್ಲಿ ಎಸ್ಸೆ ಕಾಂಪಿಟೇಷನ್ ಹಿಂದಿಯಲ್ಲಿ ತಂದಿದ್ದೇನೆ, ಇಂಗ್ಲೀಷಲ್ಲಿ ತಂದಿದ್ದೇನೆ. ಮತ್ತು ಸೆಮಿನಾರ್ಸ್ಗೆ ಹೋಗಿದ್ದೆ, ಸೆಮಿನಾರ್ಸಲ್ಲಿ ಸಹ ಬಂದಿದ್ದೇನೆ. ಹಿಂದಿಯಲ್ಲಿ ಅಂದರೆ ತುಂಬ ಹೆಚ್ಚಾಗಿ ನನಗೆ ಹಿಂದಿಯಲ್ಲಿ ಸಿಕ್ಕಿದೆ. ಅದು ನಮ್ಮ ಪ್ರಿನ್ಸಿಪಲ್ ಸಹ ತುಂಬ ಸಪೋರ್ಟ್ ಮಾಡಿದರು. ಅವರು ನಮ್ಮ ಪ್ರಿನ್ಸಿಪಲ್ ಸಹ PhD ಹೋಲ್ಡರ್ ಹಿಂದಿಯಲ್ಲಿ. ಅದರಿಂದ ನನಗೆ ಸಹ ಇನ್ಫ್ಲೂಯೆನ್ಸ್ ಆಗಿದ್ದೇನೆ. And in this year SLC examination, I scored 96.96% and became the second topper of my school. First of all, I thank Almighty Allah for giving me the success according to my efforts. With that, the teachers, my parents and school management were very supportive and they guided me throughout the journey. After finishing the portion, they started revising us and they gave equal importance for each and every students. The teachers and the staff, everybody is very understanding and supportive. We have very learned staff who will help us, and the strength of the students is not many, so each student they get their individual attention. ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸನ್ನು ಹೊಂದಿರುವಂತಹ ಲ್ಯಾಬ್ ಫೆಸಿಲಿಟಿ ಇದೆ. ನಮ್ಮಲ್ಲಿ ಒಂದು ಮೊದಲ ಪರೀಕ್ಷೆ ಆಗ್ತಿದ್ದ ಹಾಗೆ, ಅದು ಜುಲೈ ತಿಂಗಳಲ್ಲಿ ಆಗ್ತದೆ. ಆ ಪರೀಕ್ಷೆ ಆಗ್ತಿದ್ದ ಹಾಗೆ ನಮಗೆ ಒಂದು ಮಕ್ಕಳ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗ್ತದೆ. ಅದರ ನಂತರ ನಾವು ಅವರಿಗೆ ರೆಮಿಡಿಯಲ್ ಕ್ಲಾಸಸ್ಸನ್ನು ಆವಾಗಲೇ ಸ್ಟಾರ್ಟ್ ಮಾಡ್ತೇವೆ. ರೆಮಿಡಿಯಲ್ ಕ್ಲಾಸಸ್ ಅಂದರೆ ಎಕ್ಸ್ಟ್ರಾ ಕ್ಲಾಸಸ್ಸನ್ನು ತೊಗೊಳ್ಳುವಂಥದ್ದಂದರೆ ಕಾಲೇಜ್ ಅವರ್ಸ್ ಆದಮೇಲೆ ತೊಗೊಳ್ಳೋದು ಆ ಥರದ್ದಲ್ಲ. ಅವರನ್ನು ಮಧ್ಯಾಹ್ನ ಹೊತ್ತಲ್ಲಿ ಕರೆಸಿ ಇಷ್ಟು ಓದ್ಕೊಂಡು ಬಾ ಹೀಗೆಲ್ಲ ಹೇಳಿಕೊಂಡು ಅವರಿಗೆ ಒಂದು ಸಲ ಪುಸ್ತಕದ ಮೇಲೆ ಪ್ರೀತಿ ಹುಟ್ಟುವ ಹಾಗೆ ಮಾಡಿ. ಇಲ್ಲಿ ಬಡ ವಿದ್ಯಾರ್ಥಿಗಳು ಕೂಡ ಕಲಿತಾರೆ, ಸಾಮಾನ್ಯ ವಿದ್ಯಾರ್ಥಿಗಳು ಕಲಿತಾರೆ, ಹಣ ಇದ್ದವರು ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾರೆ. ಹಾಗಾಗಿ ನಮಗೆ ಅದರಲ್ಲಿ ಭೇದ ಭಾವ ಎನ್ನುವಂಥದ್ದು ಇರುವುದಿಲ್ಲ. ಮತ್ತು ನಮ್ಮ ಫಲಿತಾಂಶ SSLC PUC ಡಿಗ್ರಿ ನಾವು ಹತ್ತತ್ರ 100%ಗೆ ಹೋಗ್ತೇವೆ. ಕೆಲವೊಮ್ಮೆ 1-2 ವರ್ಷದಲ್ಲಿ ಹಾಗೆ ಒಂದು ಮಕ್ಕಳು 2 ಮಕ್ಕಳು ವಿದ್ಯಾರ್ಥಿಗಳು ಫೈಲ್ ಆಗುವ ಸಾಧ್ಯತೆ ಇರ್ತದೆ. ಆದರೆ ನಾವು ಈ ವರ್ಷ ನೋಡಿ ನಮ್ಮ SLCಯಲ್ಲಿ 74 ವಿದ್ಯಾರ್ಥಿಗಳು ಎಕ್ಸಾಮಿಗೆ ಬರೆದಿದ್ದರು, 74 ಮಕ್ಕಳು ಕೂಡ ಪಾಸ್ ಆಗಿದ್ದಾರೆ. ಅದರಲ್ಲಿ 22 ಡಿಸ್ಟಿಂಕ್ಷನ್, 46 ಫಸ್ಟ್ ಕ್ಲಾಸ್ ಮತ್ತು ಉಳಿದಂಥ 6 ಮಕ್ಕಳು ಸೆಕೆಂಡ್ ಕ್ಲಾಸ್ ಪಾಸಾಗಿದ್ದಾರೆ. PUCಯಲ್ಲಿ ಕೂಡ ಹಾಗೆ ಕಳೆದ ವರ್ಷ 2 ವರ್ಷ 100% ಬಂದಿತ್ತು. ಈ ವರ್ಷ 1-2 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಆದರೆ ಈ ಸೆಕೆಂಡ್ ಅಟೆಂಪ್ಟಲ್ಲಿ ಅವರು ಪಾಸ್ ಆಗುವ ಸಾಧ್ಯತೆ ಉಂಟು. ಡಿಗ್ರಿಯಲ್ಲಿ ಎಲ್ಲ ಮಕ್ಕಳು ಪಾಸಾಗಿದ್ದಾರೆ ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ BCom ಎಕ್ಸಾಮ್ನಲ್ಲಿ. ಇನ್ನು ಮುಂದೆ ಬರುವ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಏನು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇರ್ಬೋದು ಅಥವಾ ಏನು ಹೈಯರ್ ಎಜುಕೇಷನಿಗೆ ಏನೆಲ್ಲ ಸಪೋರ್ಟ್ ಕೊಡಲಿಕ್ಕೆ ಆಗ್ತದೆ ಅದನ್ನು ಕೊಡ್ತಾ ಇದ್ದೇವೆ. 15ರಿಂದ 20 ವರ್ಷ ಸರ್ವಿಸ್ ಆದವರು ಇದ್ದಾರೆ ತುಂಬ ಜನ. ಹಾಗಾಗಿ ಅವರು ಮಧ್ಯಾಹ್ನ ಹೊತ್ತು ಅಥವಾ ಅವರಿಗೆ ಫ್ರೀ ಇದ್ದಾಗ ಮಕ್ಕಳನ್ನು ಕರೆಸಿ ಅವರಿಗೆ ಸಪೋರ್ಟನ್ನು ಮಾಡ್ತಾರೆ. ಅಂದರೆ ಇಷ್ಟು ಓದ್ಕೊಂಡು ಬಾ, ಹೀಗೆ ಓದಬೇಕು ಅಥವಾ ಹೀಗೆ ಇದೆಲ್ಲ ಇಂಪಾರ್ಟೆಂಟ್ ಎಕ್ಸಾಮಿಗೆ, ಕೆಲವು ಟ್ರಿಕ್ಗಳನ್ನು ಹೇಳಿಕೊಡೋದು, ಈ ರೀತಿಯಲ್ಲಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಮುಂದೆ ಮಕ್ಕಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಆಗುವ ಹೊತ್ತಿಗೆ ಅವರು ಪಿಕಪ್ ಆಗ್ತಾರೆ ಮಕ್ಕಳು. ಅವರಿಗೆ ಒಂದು ಓದಿನಲ್ಲಿ ಒಂದು ಆಸಕ್ತಿ ಹುಟ್ಟುವ ಹಾಗೆ ನಮ್ಮ ಸ್ಟಾಫ್ ಮಾಡ್ತಾರೆ. ಹೌದು, ಮ್ಯಾನೇಜ್ಮೆಂಟ್ ಅವರು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಯಾಕಂದರೆ ನಮಗೆ ಏನು ಅಗತ್ಯತೆ ಇದೆ ಕಾಲೇಜಲ್ಲಿ, ಯಾವುದಾದ್ರೂ ಒಂದು ಹೊಸ ಒಂದು ಫೆಸಿಲಿಟಿ ಇರ್ಬೋದು ಅಥವಾ ಏನೇ ಒಂದು ಅಗತ್ಯತೆಗಳನ್ನು ಹೇಳುವ ಮೊದಲೇ ಅವರು ನಮಗೆ ಪ್ರೊವೈಡ್ ಮಾಡ್ತಾರೆ. ಆ ರೀತಿಯ ಒಂದು ಎನ್ವೈರ್ನ್ಮೆಂಟನ್ನು ಮ್ಯಾನೇಜ್ಮೆಂಟ್ ಇಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿದೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.